ಇವತ್ತು ನಾವು ದೇವದುರ್ಗದಲ್ಲೇ ಇರುವಂತಹ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಈ ದೇವದುರ್ಗದೊಳಗೆ ಇರುವಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಗುಡ್ಡದ ಮೇಲೆ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ಒಂದು ಕೋಟೆ ಹತ್ರ ಹೋಗಿದ್ದೀವಿ. ಅದ್ರ ಬಗ್ಗೆ, ಆ ಕೋಟೆ ಬಗ್ಗೆ ಸಾಕಷ್ಟು ಜನರಿಗೆ ಕೇಳಿದೆ, ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅಂತ. ತುಂಬ ಜನರು ಅದ್ರ ಬಗ್ಗೆ ಇಲ್ಲಪ್ಪ ಅಲ್ಲಿ ಏನೂ ಇಲ್ಲ ಅನ್ನೋ ಥರನೇ ಮಾತಾಡಿದ್ರು. ಗೊತ್ತಿಲ್ಲ, ಯಾಕೆ ಯಾರಿಗೂ ಗೊತ್ತಿಲ್ಲ ಅಂತ. ಇವತ್ತು ನಾವು ಅಂಥ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನೋಡ್ರಿ ಹಿಂಗಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ನಾವು ದೇವದುರ್ಗದ ಹಾಳಾಗಿರುವಂಥ ಒಂದು ಕೋಟೆ ಹತ್ರ ಇದ್ದೀವಿ. ಈ ಕೋಟೆಯ ಹಿಂದೆ ಇರುವಂಥ ಇತಿಹಾಸವನ್ನು ನೋಡ್ತಾ ಹೋದಾಗ ನಮಗೆ ಗೊತ್ತಾಗೋದು, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂತಹ ನಾಯಕರ ಆಳ್ವಿಕೆಯಲ್ಲಿ ದೇವದುರ್ಗ ಇತ್ತು. ಇಲ್ಲಿಯ ಒಬ್ಬ ಅಜ್ಜಿಯವರು ಈ ಜಾಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಿದ್ದಾರೆ. ಬನ್ನಿ. ಇಲ್ಲಿ ಆಗ್ಯಾದ ನೆಲಬೋರು, ಇಲ್ಲಿದ್ದ ಈ ಆಯ ದರ್ಬಾರ್ ನಡೀತಿದ್ರಂತ ನೆಲಬೋರ್ದ ಒಳಗಿಂದ ಒಳಗಲಿದ್ದ ಕಿಲ್ಲಿದ್ದ ಒಳಗ ನೆಲಬೋರ ಅದ, ಅಲ್ಲಿದ್ದ ಇಲ್ಲಿ ನಡೀತಿದ್ರಂತ ತೊಟ್ಲಕ್ಕ. ಯಾವಾಗ ಬಂದ ಇದು? ಏಪ್ಪ ನಮಗೆ ಗುರ್ತಿಲ್ಲ, ಗ್ಯಾಸ್ ಎಲ್ಲ ಬಂದಾದ. ಈ ಕೀಲಿ ಯಾರು ಹಾಕಿರೋದನ್ನ? ಅವ್ರು ಹಾಕ್ಯಾರ ದರ್ಗ ಚಂದ್ರಾಸ್ನಿ. ಬಾತ್ರೂಮ್ ಕೂಡಕ ಗ್ಯಾಸ್ ಕಾಯಿಸಿ ಮಂದಿ ಅದು ಬಾಗಿಲು, ದೊಡ್ಡ ಬಾಗಿಲು ಅದ್ರ ಬಾಗಿಲು ಮುರಿದು ಬಿಟ್ರ ಕದಗಳು ಮುರಿದು ಇದು ಮಾಡಿ ಸಲುವಾಗಿ ಇದು ಹಾಕಿ ಬಿಟ್ರ. ಅವ್ ಒಳಗೆ ಇತ್ತು ಹೋಗಕ. ಮಂದಿ ಬರ್ತಿದ್ರ? ಇದ್ರಾಗ ಓದ್ತಿದ್ರು ಚೆಂಚಲ್ ಕುದ್ರಕ, ಕತಿ ಕಡಿಯಾಕ ಎಲ್ಲ ಹೊಡ್ಯಾಕ. ಅವ್ರ ಗರಿ ಹೊಂಡಿರ್ತಿದ್ದ. ಈಗ ಎಲ್ಲಾ ಜಗಳಗಳು ಕುಡ್ದು ಜಗಳ ಆಡ್ತಾರಲ್ಲ, ಮತ್ತೆ ಯಾವ ಒಳಗ್ ಬಿದ್ರೆ ಹೊಡೆದಾಡಿದ್ರೆ ಒಯ್ದು ಇವ್ರೇ ಬಿಡ್ಸ ಬರ್ಬೇಕು. ಮಲ ಫಲ ತಂದು ಸಿಗಾಕ್ತಿದ್ರು. ಈಗೆಲ್ಲ ಬಂದ್ ಆಗ್ಬಿಟ್ಟ. ಅಕ್ಕುಡಿಗೆ ಅದ, ಅಕ್ಕುಡಿ ಜಿದ್ದೆ ಅದನ್ನ ಯಾವಾಗಿಂದ ನೋಡಕತ್ತೀರಿ ನೀವು? ಸಣ್ಣವ್ರದಾಗಿಂದ ಅದಲ್ಲ? ಸಣ್ಣವ್ರದಾಗ. ನಾನು ನಿಮ್ಗೆ ಹೇಳಿದೆ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂತಹ ನಾಯಕರ ಆಳ್ವಿಕೆಯಲ್ಲಿ ದೇವದುರ್ಗ ಇತ್ತು ಅಂತ ಹೇಳಿ. ಯಾವಾಗ ವಿಜಯನಗರ ಪತನವಾಯಿತೋ ಅಲ್ಲಿಂದ ಇವರು ಮುಸ್ಲಿಂ ರಾಜರ ಅಧೀನಕ್ಕೆ ಬರ್ತಾರೆ. ದೊಡ್ಡ ದರ್ಬಾರ್ ಮತ್ತು ಸಣ್ಣ ದರ್ಬಾರ್ ಎನ್ನುವಂತಹ ಒಂದು ಕೋಟೆ ಇತ್ತಂತೆ. ಇಲ್ಲಿ ನೀವೇ ನೋಡ್ತಿದ್ದೀರಾ, ಇದಕ್ಕೆ ದೊಡ್ಡ ದರ್ಬಾರ್ ಅಂತಾರೆ. ಸಣ್ಣ ದರ್ಬಾರ್ ನಾನು ಹುಡುಕಿದ್ರು ಕೂಡ ಸಿಗ್ಲೇ ಇಲ್ಲ. ಯಾರಿಗೆ ಕೇಳಿದ್ರು ಅವರು ಅದ್ರ ಬಗ್ಗೆ ಹೇಳಲೇ ಇಲ್ಲ. ಈ ಒಂದು ಕೋಟೆಯನ್ನ ರಾಮಪ್ಪ ನಾಯಕ ಅನ್ನುವಂಥವರು ಬಳಸಿದ್ರು ಅಂತ ಭಾವಿಸಲಾಗುತ್ತೆ. ಜೊತೆಗೆ ಈಗ ಅವರ ಮುಂದಿನ ಸಂತತಿಯವರ ಅಧಿಕಾರದಲ್ಲಿ ಇದೆ ಇದು. ನಿಮಗೆ ಗೊತ್ತಿದೆ ಅನ್ಕೋತೀನಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮುಸ್ಲಿಂ ರಾಜರ ಆಡಳಿತ ಯಾವ ಪ್ರಮಾಣದಲ್ಲಿತ್ತು ಅಂತ. ಈಗ ನೀವು ನೋಡ್ತಿರ್ಬೋದು ಕೋಟೆಯ ಪರಿಸ್ಥಿತಿ ಹೇಗಿದೆ ಅಂತ. ಅಜ್ಜಿ ಹೇಳಿದ ಹಾಗೆ ಇದನ್ನ ಪೂರ್ತಿ ಈಗ 1-2 ಮಾಡೋಕೆ ಯೂಸ್ ಮಾಡ್ತಾ ಇದ್ದಾರೆ. ಇದೆಂತ ವಿಪರ್ಯಾಸ ನೋಡಿ. ನೋಡಿ, ಗುಡ್ಡವನ್ನು ಹತ್ತಲಿಕ್ಕೆ ಆಗಿನ ಕಾಲದಲ್ಲಿ ಮಾಡಿದಂತಹ ದಾರಿ ಅಂತ ನನಗಂತೂ ಪಕ್ಕ ಅನ್ಸುತ್ತೆ. ಯಾಕಂದರೆ ಕಲ್ಲು ಬಂಡೆಗಳನ್ನು ನೀಟಾಗಿ ಹೊಂದ್ಸ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಈ ರೀತಿ ಕೋಟೆ ಥರ ಭದ್ರವಾಗಿ ಹೆಂಗೆ ಜೋಡಿಸಿದ್ದಾರೆ ನೋಡಿ. ಕಲ್ಲುಗಳೆಲ್ಲ ಕಾಣಿಸ್ತಾ ಇರ್ಬೋದು. ಬನ್ನಿ ಹಿಂಗೆ ನೋಡ್ತಾ ಮುಂದೆ ಹೋಗೋಣ. ಈ ಕಡೆ ಒಂದು ದಾರಿ ಹೋಗ್ತಿದೆ, ಈ ಕಡೆ ಒಂದು ದಾರಿ ಹೋಗ್ತಿದೆ. ಯಾವ ಕಡೆ ಹೋಗೋಣ? ಫಸ್ಟ್ ಈ ಕಡೆ ಹೋಗೋಣ. ಹೆಂಗಿದ್ರೆ ಹಿಂಗೆ ಇಳಿಬೇಕು ಅಂದ್ಕೊಂಡಿದ್ದೀನಿ. ನೋಡುವ, ದಾರಿ ಎಲ್ಲಿ ತನಕ ಹೋಗುತ್ತೋ ಹಂಗೆ ಹೋಗ್ತಾ ಇರೋದು. ಅಲ್ಲಿ ನೋಡಿ, ಎಲ್ಲ ಕಡೆ ಕಲ್ಲನ್ನು ಹೊಂದಿಸಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಕಡೆ ಎಲ್ಲ ನಾಯಕರ ಆಡಳಿತ ಜಾಸ್ತಿ ನಡೆಯುತ್ತೆ. ಅಂದರೆ ಬೇಡರು, ನಾಯಕರು. ಅಲ್ಲೇನೋ ಇದ, ಬರೀ ತೋರಿಸ್ತೀನಿ. ಓ ಮೈ ಗಾಡ್, ಯಾವಡ ಚಿತ್ರಗಳಿದ್ದಾವೆ. ಬರೀ ನೋಡೋಣ, ಇದೇನಿರ್ಬೋದು ರೀ. ನನಗೆ ಯಾಕೋ ಬಾವಿ ಇರ್ಬೋದು ಅನ್ಸುತ್ತಾ. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಲುಗಳನ್ನು ಹೊಂದ್ಸ್ಯಾರ, ಅಲ್ಲಿ ಕಲ್ಲುಗಳನ್ನು ಹೊಂದ್ಸ್ಯಾರ, ಅಲ್ಲಿ ಕಲ್ಲುಗಳನ್ನು ಹೊಂದ್ಸ್ಯಾರ. ಅದಾದಮೇಲೆ ಅಲ್ಲಿ ನೋಡ್ರಿ, ಅಲ್ಲೇನೋ ಐತೆ. ಏನಿರ್ಬೋದು, ಏನೂ ಕಾಣಿಸ್ತಾ ಇಲ್ಲ ನನಗಂತೂ. ನಿಮ್ಗೆ ಏನಾದ್ರು ಕಾಣಿಸ್ತೈತೆ ನೋಡ್ರಿ. ಬರ್ರಿ ಅದನ್ನು ತೋರಿಸ್ತೀನಿ ಈಗ ನಿಮ್ಗೆ ಡೀಟೇಲ್ ಆಗಿ. ಏನೋ ಒಂಥರ ಖುಷಿ ಆಗುತ್ತೆ ರೀ. ಯಾಕಂದ್ರೆ ಏನೋ ಇರುತ್ತಾ ಅಂತ ಹುಡ್ಕೊಂಡು ಬಂದಿದ್ದೆ, ಆದರೆ ಒಂದಿಷ್ಟು ಈ ರೀತಿಯ ಕೆತ್ತನೆಗಳಿದಾವೆ ಅಂತ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಏನು ಡೀಟೇಲಿಂಗ್ ಅಂದ್ರೆ ಸಕ್ಕ ಡೀಟೇಲಿಂಗ್ ಐತಿ. ಬರೀ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ನೋಡ್ರಿ, ಮೆಟ್ಲುಗಳಿದ್ದಂಗೆ ಇದ್ದಾವೆ. ಅವುಗಳನ್ನ ಹತ್ತುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ ತುಂಬ ಜನ. ಅದನ್ನು ಹತ್ತೋದನ್ನ ಆಮೇಲೆ ನೋಡ್ಕೊಂಡ್ರಿ. ಈಗ ಆ ಕಡೆ ಸೈಡ್ ನಿಮ್ಗೆ ಒಂದಿಷ್ಟು ಚಿತ್ರಗಳಿದ್ದಾವೆ, ಅವುಗಳನ್ನ ತೋರಿಸ್ತೀನಿ ಬರ್ರಿ. ಅಲ್ರಿ, ನಿಜವಾಗ್ಲೂ ಹೇಳ್ತೀನಿ, ಅವಾಗ ಇವರು ಇದನ್ನು ಯಾವ ರೀತಿ ಕೆತ್ತಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ರಿ. ಅಯ್ಯೋ, ಶಾಸನ ಐತ್ರಿ ಇಲ್ಲೊಂದು. ಯಪ್ಪ, ಅವಾಗ ಹೆಂಗೆ ಕೆತ್ತಿರ್ಬೋದು ಇದನ್ನೆಲ್ಲ.
ಇಲ್ಲೊಂದು ಬರೆದಿರುವಂಥ ಶಾಸನ ಐತ್ರಿ. ಅದಾದಮೇಲೆ ಮೇಲೆ ಒಂದಿಷ್ಟು ಚಿತ್ರಗಳದಾವ, ಆ ಕಡೆ ಚಿತ್ರಗಳದಾವ. ಅವು ಯಾವ ಚಿತ್ರಗಳಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಾಯಿತು ಅಂದರೆ ಕಮೆಂಟ್ ಮಾಡಿರಿ, ಬರ್ರಿ ಆ ಚಿತ್ರಗಳನ್ನು ತೋರಿಸ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ರೌಂಡ್ ಆದ ಚಿಲಕಗಳನ್ನು ಹಾಕ್ಯಾರ. ಇವುಗಳನ್ನು ಯಾಕೆ ಹಾಕಿರ್ಬೋದು ಅಂತ ನಾನು ನಮ್ಮಣ್ಣ ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯಿತು. ಇವುಗಳನ್ನು ಬರೆಯೋಕ್ಕೋಸ್ಕರ ಜೋಕಾಲಿ ಥರ ತೊಟ್ಟಲು ಮಾಡಿಕೊಂಡು ಅವರು ಅದರಲ್ಲಿ ಕೂತ್ಕೊಂಡು ಬರೆದಿರ್ಬೋದು ಅಂತ. ಅವಾಗ ಇಲ್ಲಿ ಏನಾದರೂ ಇತ್ತು ಅಂತ ಅನ್ಬೋದು ರೀ. ಯಾಕೆ ಗೊತ್ತಾ? ನೋಡ್ರಿ ಯಾವ ರೀತಿ ಐತಿ. ಪ್ಲಾಸ್ಟರ್ ಮಾಡ್ರಿ ಅಂದ್ರೆ ಮತ್ತೆ ಅರ್ಥ ಮಾಡ್ಕೊಳ್ರಿ. ವಾ, ಅಲ್ಲೂ ಏನೈತ್ರಿ, ಬರೀ ತೋರಿಸ್ತೀನಿ. ಇಲ್ಲೂ ಏನೋ ಬರ್ದಾರ ನೋಡ್ರಿ, ಗೊತ್ತಿಲ್ಲ ಏನಂತ. ಓದಕ್ಕೆ ಬಂದ್ರೆ ಗೊತ್ತಾಕೈತ್ರಿ. ನಿಮ್ಗೇನಾರ ಈ ಭಾಷೆ ಗೊತ್ತಿತ್ತು ಅಂದ್ರೆ ಓದ್ರಿ, ಹೇಳ್ರಿ. ಇದನ್ನೇ ಬರ್ದಾರ ನೋಡ್ರಿ, ಎತ್ತನ ಮುಂಗೋಗುರು ನೀವು ವೃಕ್ಷ. ಏನ್ರಿ ಇದು? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒಂದೊಂದು ಅಕ್ಷರ ಗೊತ್ತಾಕವ ಇಲ್ಲಿ ನೋಡ್ರಿ. ಏ ತಳದು ಒತ್ತು ಅನ್ಸುತ್ತೆ. ನ ಅದಾದ್ಮೇಲೆ ಇದು ಕಾಣಿಸವಲ್ತು. ಇಲ್ಲ ನೋಡ್ರಿ, ಇದು ಗುರು ಅಂತ ಐತಿ. ಗುರು ಇದು ಗೊತ್ತಾಗಲ್ತು. ಇಲ್ಲಿ ನೋಡ್ರಿ ಚಂದ್ರ ಐತಿ. ಇದೇನು ಖ, ದೊಡ್ಡ ಖ ರೀ ಇದು. ಇಲ್ಲ ನೋಡ್ರಿ 4 ಏನು ಬರ್ದಾರ. ಏನೋ ಒಂದು ಅರ್ಥ ಇರುತ್ತೆ ಬರ್ದಿರ್ತಾರಂದ್ರೆ ನಮಗೆ ಗೊತ್ತಾಗಲ್ತು ಅಷ್ಟೇ. ಅದು ನಾನು ನಿಮಗೆ ಕೋಟೆ ಬಗ್ಗೆ ಹೇಳಿದ್ನಲ್ರಿ, ಆ ಕೋಟೆ ಇಲ್ಲಿಂದ ಹೆಂಗೆ ಕಾಣುತ್ತೆ ಅನ್ನೋದು ತೋರಿಸ್ತೀನಿ ಬರ್ರಿ. ಅಲ್ಲೈತೆ ನೋಡ್ರಿ ಕೋಟೆ, ಪೂರ್ತಿ ಅಂದ್ರೆ ಪೂರ್ತಿ ಜಾಲಿ ಬೆಳೆದೈತೆ ನೋಡ್ರಿ. ಎಷ್ಟೋ ಜನಕ್ಕೆ ದೇವದುರ್ಗದೊಳಗೆ ಈ ರೀತಿ ಒಂದು ಜಾಗ ಐತೆ ಅನ್ನೋದು ಗೊತ್ತಿರಲಿಲ್ಲ. ಆ ಥರದನ್ನ ನೀವು ಇವತ್ತು ನೋಡಿದ್ರಿ. ಇಡೀ ದೇವದುರ್ಗ ಈ ಒಂದು ಕಲ್ಲು ಬಂಡೆ ಬ್ಯಾಂಕ್ ನಿಂತ್ರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನೋಡ್ರಿ. ಇಲ್ಲೂ ತೆಗ್ಗೈತ್ರಿ, ಅಲ್ಲೊಂದು ತೆಗ್ ನೋಡಿ ಬಂದ್ವಿ. ನನಗೆ ಅನಿಸ್ತಾ ಐತೈತ್ರಿ, ಇದು ನೋಡಿದ್ರೆ ಈ ತೆಗ್ಗಗಳೆಲ್ಲ ನೀರು ನಿಂತು ಇಲ್ಲಿಂದ ಡೈರೆಕ್ಟ್ ಆ ಬಾವಿಗೆ ಸಪ್ಲೈ ಆಗ್ತಾವ ಅನ್ಸುತ್ತೆ. ಯಾಕಂತ ಹೇಳ್ರಿ, ಅಲ್ಲೇನಾಯ್ತಲ್ರಿ, ಅಲ್ಲಿ ಈ ಥರ ತೆಗ್ಗತ್ಲೆ ಮಾಡ್ಯಾರಂತ. ಸೊ ಅವ್ನು ಹಿಡ್ಕೊಂಡು ಮೇಲೆ ಎತ್ತಾನ. ನಾನು ಹೋಗ್ತೀನಿ ತಡ್ರಿ ಮೇಲೆ. ಒಳ್ಳೆ ಇಳಿವತ್ತನೇ ಕಠಿಣ ಐತಲ್ಲ, ನೋಡುನ್ರಿ. ಹತ್ಬೋದ್ರಿ. ಹಾಂ, ಸುಗ್ರಿ ಪೈತಿ. ಓಕೆ. ಓಹೋ ತೋರಿಸಿದಾನ ನೋಡ್ರಿ. ಲಾಕ್ ಸಿಸ್ಟಮ್ ಯಾವ ಥರ ಐತಿ ಹಿಡ್ಕೊಳ್ಳೋ ಹತ್ತಾಕ. ಈ ಕಡೆ ಐತಿ, ಈ ಕಡೆ ಐತಿ, ಇಲ್ಲೈತಿ. ಓಹೋ, ತೆಗ್ಗೈತ್ರಿ ಅಣ್ಣ ಇಲ್ಲಿ ಕೈ ಹಿಂಗೆ ಇಡಾಕ. ಅಂತೂ ಮೇಲೆ ಹತ್ತಿದ್ವಿ ರೀ. ಓಹೋ, ಸಣ್ಣ ಬಂಡೆ ಇದೊಂದು ದೊಡ್ಡ ಬಂಡೆ, 2 ಬಂಡೆಗಳ ನಡುವೆ ಐತ್ರಿ. ಈಗ ನಾವು ನಿಂತಿರೋ ಬಂಡೆ ಏನೈತಲ್ಲ, ನೀವು ನೋಡಿದ್ರಲ್ಲಿ ಕೆಳಗಡೆ ಶಾಸನ ಇತ್ತು, ಅದಾದ್ಮೇಲೆ ಚಿತ್ರಗಳಿದ್ವು. ಆ ಒಂದು ಬಂಡೆ ಇದು. ಅದ್ರ ಮೇಲೆ ಈ ಥರ ನಾವು ಒಳ್ಳನ್ನು ಚಿಕ್ಕದಾಗಿ ಇಮ್ಯಾಜಿನ್ ಹೆಂಗೆ ಮಾಡ್ಕೋತೀವಿ, ಅದೇ ಥರ ದೊಡ್ಡ ಒಳ್ಳು ಅಂತ ಇಮ್ಯಾಜಿನ್ ಮಾಡ್ಕೊಟ್ಟಾಗ ಈ ಥರ ಕಾಣಿಸುತ್ತೆ. ನೋಡ್ಬೋದು, ನೀರು ನಿಂತಿರೋ ಹೆಜ್ಜೆಗಳು ನಿಮ್ಗೆ ಕಂಡೇ ಕಾಣ್ತಾವೆ ಇಲ್ಲಿ. ಅಂದರೆ ಸಾಮಾನ್ಯವಾಗಿ ಇಲ್ಲಿ ನಿಂತು ಇಮ್ಯಾಜಿನ್ ಮಾಡ್ಕೊಡ್ರಿ, ನಾವೇನಾದರೂ ಸೈನಿಕರಾಗಿದ್ದರೆ, ಅಂದರೆ ಸೈನಿಕರು ನಿಂತು ಕಾಯುವಾಗ ಅವ್ರುಗಳಿಗೆ ಮೂಲಭೂತವಾಗಿ ಬೇಕಾದಂತಹ ಊಟ ಆಗಿರ್ಬೋದು, ಅದಾದಮೇಲೆ ನೀರುಗಳಾಗಿರ್ಬೋದು, ಸೌಕರ್ಯಗಳು ಅವುಗಳನ್ನು ಅವ್ರು ಅಡ್ಜಸ್ಟ್ ಮಾಡ್ಕೊಂಡೇ ಇರ್ತಾರೆ. ಅದೇ ಥರ ಬೇಸಿಕ್ಕಾಗಿ ನೀರು ಬೇಕೇ ಬೇಕು, ಅದಕ್ಕೆ ಇರ್ಬೋದು ಅಂತ ನನಗನ್ಸುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ರಿ. ಬರೀ ಈಗ ಇಲ್ಲಿಂದ ಕೆಳಗಡೆ ಇರುವಂತಹ ಶಾಸನ ಹೆಂಗೆ ಕಾಣುತ್ತೆ ಅಂತೇಳಿ ತೋರಿಸ್ತೀನಿ.
ಶಾಸನ ಏನು ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ ರೀ, ಯಾಕಂದ್ರೆ ಶಾಸನ ಪೂರ್ತಿ ಕೆಳಗಡೆ ಐತಿ, ಚಿತ್ರಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ನೋಡ್ಕೊಳ್ರಿ, ಇಲ್ಲಿ ನಿಂತು ನೋಡಿದ್ರೆ ಸುತ್ತಲೂ ಗುಡ್ಡಗಳದಾವ ರೀ. ಅಲ್ಲೊಂದು ಗುಡ್ಡ ಐತಿ, ಇಲ್ಲೊಂದು ಗುಡ್ಡ ಐತಿ, ಮತ್ತು ಅಲ್ಲೊಂದು ಗುಡ್ಡ, ಇಲ್ಲೊಂದು ಗುಡ್ಡ, ಇಲ್ಲೊಂದು ಗುಡ್ಡ, ಎಲ್ಲ ಗುಡ್ಡಗಳು ಆವರಿಸ್ಕೊಂಡವ್ರಿ ಈ ಗುಡ್ಡನ. ನಡುವೆ ಈ ಗುಡ್ಡದೊಳಗೆ ಇವರು ಈ ಥರದ ಒಂದು ವ್ಯವಸ್ಥೆನ ಮಾಡ್ಕೊಂಡ್ರ. ಯಾವಾಗಾದ್ರೂ ಒಂದ್ಸಲ ಮಳೆಗಾಲದಲ್ಲಿ ಇದೇ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ. ನೀರಿತ್ತು ಅಂದರೆ ನೋಡೋಣ ನೀರು ಯಾವ ರೀತಿ ಇರುತ್ತೆ ಅಂತ. ನಮ್ಮಣ್ಣ ಹೋದ ಕೆಳಗಡೆ ಆರಾಮು. ಈಗ ನಾ ಇಳಿಬೇಕು. ಹಿಡ್ಕೊಳಕ್ಕೆ ಗ್ರಿಪ್ ಇರೋದ್ರಿಂದ ಅಷ್ಟೇನು ಭಯ ಆಗಲ್ಲ. ಆ ಗ್ರಿಪ್ ಇರಲಿಲ್ಲ ಅಂದ್ರೆ ಎಲ್ಲ ಬಿಟ್ಟು ಹಿಡಿತೈತ್ರಿ. ಹಾಂ, ಬೇಡ. ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಇನ್ನಷ್ಟು ಬೆರಗುಗೊಳಿಸ್ತು. ಈಗ ನೆಕ್ಸ್ಟ್ ನಾವು ಇನ್ನೊಂದು ಜಾಗಕ್ಕೆ ಹೊರಟಿವಿ. ಅಲ್ಲಿ ತುಂಬ ಅಂದರೆ ತುಂಬ ವಿಶೇಷವಾದಂತಹ ಜಾಗ ಅದು. ಅದನ್ನು ತುಂಬ ಸಾಧುರು ಸಂತರು ಆ ಥರದ ವ್ಯಕ್ತಿಗಳೇ ಯೂಸ್ ಮಾಡುವಂಥ ಒಂದು ಏರಿಯಾ ಅದು. ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಬರ್ರಿ. ಇದನ್ನೆಲ್ಲ ನೋಡ್ತಿದ್ರೆ ನಾವು ನಮ್ಮ ಹಿರಿಯರ ಕಾಲದಾಗ ಇರಬೇಕಿತ್ತು ಅನ್ಸುತ್ತಾ. ಆದ್ರೆ ಆವಾಗ ಹಿರಿಯರ ಕಾಲದಾಗ ಇದ್ವಿ ಅಂದ್ರೆ ಆವಾಗ ಮನಸ್ಥಿತಿ ಹೆಂಗಿರ್ತೈತೆ ಯಾರಿಗೆ ಗೊತ್ತು ರೀ. ಮುರಳಿ ಆಗಿರ್ತಿದ್ನೋ, ಅಥವಾ ಕೃಷ್ಣ ಆಗಿರ್ತಿದ್ನೋ, ಲೀಲಾ ಆಗಿರ್ತಿದ್ನೋ, ಹೆಣ್ಣಾಗಿರ್ತಿದ್ನೋ, ಗಂಡ ಆಗಿರ್ತಿದ್ನೋ, ಏನಾಗಿರ್ತಿದ್ದು ಯಾರಿಗೆ ಗೊತ್ತು ರೀ. ಅಥವಾ ಕೋತಿ ಆಗಿರ್ಬೋದಿತ್ತು ರೀ. ನನ್ನ ಪಕ್ಕ ಕೋತಿ ಆಗಿರ್ಬೋದಾ, ಏನು ಅನ್ಸುತ್ತೆ ರೀ, ಕಮೆಂಟ್ ಮಾಡಿರಿ. ಯಾಕ್ರಿ ಅದು ತುಂಬ ಮೇಲೆ ಐತಿ, ಉಳ್ಕೊಂಡೈತಿ. ಇಲ್ಲಿ ನೋಡ್ರಿ, ಎಲ್ಲ ಕಲ್ ಮ್ಯಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಬಹಿರ್ದೆಸೆ ಮಾಡಿ ಹಾಳು ಮಾಡಿಟ್ಟಾರ. ಅದು ಕೂಡ ಏನಾದರೂ ಕೆಳಗೆ ಇತ್ತಂದ್ರೆ ಅದನ್ನು ಹಾಳಾಕಿತ್ತು ಡೆಫಿನೆಟ್ಲಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಆ ಕೋಟೆನೂ ಹಂಗೆ ಹಾಳಾಗೈತೆ ಅಂತ ಹೇಳಿ. ಈಗ ನಾವು ಇನ್ನೊಂದು ಸೀಕ್ರೆಟ್ ಪ್ಲೇಸಿಗೆ ಬಂದೀವಿ. ಆ ಪ್ಲೇಸಿನ ಒಳಗಡೆ ಇನ್ನೊಂದು ಸೀಕ್ರೆಟ್ ಐತಿ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದೀವಿ. ಬರ್ರಿ ಆ ಪ್ಲೇಸ್ ಹೊರಗಡೆಯಿಂದ ಹೆಂಗೆ ಕಾಣಿಸ್ತಾ ಅಂತೇಳಿ ತೋರಿಸ್ತೀನಿ ನಿಮಗೆ. ಅದು ಶಂಭುಲಿಂಗೇಶ್ವರ ದೇವಸ್ಥಾನ ರೀ. ಅಲ್ಲಿಂದ ಕೆಳಗಡೆ ಒಂದು ಈ ಥರದ ಯಾವುದೋ ಒಂದು ಹಳೆಯದು ಮನೆಯೋ ಅಥವಾ ದೊಡ್ಡದು ಐತ್ರೇನೋ. ಈ ಕಡೆ ಒಂದು ದೇವಸ್ಥಾನ ಐತಿ. ಈ ದೇವಸ್ಥಾನದ ಒಳಗೆ ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿವಿ. ಈಗ ಈ ಗೋಡೆಗಳನ್ನು ನೋಡಿದರೆ, ಅದಾದಮೇಲೆ ಈ ದೇವಸ್ಥಾನವನ್ನು ನೋಡಿದ್ರೆ ಇದು ಅತ್ಯಂತ ಪುರಾತನ ದೇವಸ್ಥಾನ ಅನ್ಸುತ್ತೆ ರೀ. ಆದರೆ ಎಷ್ಟು ವರ್ಷ ಹಳೆಯದು ಅಂತ ನಿಖರವಾಗಿ ನನಗೆ ಗೊತ್ತಿಲ್ಲ. ಹಿಂದೆ ನಾನಮ್ಮ ಬಂದಾಗ ಈ ಜಾಗವನ್ನು ಹೊರಗಡೆಯಿಂದನೇ ಎಕ್ಸ್ಪ್ಲೋರ್ ಮಾಡಿದ್ದೆ ರೀ. ಅಂದ್ರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ಈ ಗೇಟ್ ಇರಲಿಲ್ಲ ಆಗ, ಮತ್ತು ಇಲ್ಲೇನು ಕಾಣಿಸುತ್ತೆ ಇದು ಕೂಡ ಇರಲಿಲ್ಲ. ಬಟ್ಟೆಗಳಾಗಿರ್ಬೋದು, ಏನಾಗಿರ್ಬೋದು. ಒಳಗಡೆ ನಿಮ್ಗೆ ಇಲ್ಲಿಂದಲೇ ತೋರಿಸ್ತೀನಿ. ಈಗ ನೀವು ನೋಡಕತ್ತೀರಲ್ರಿ, ಇಲ್ಲಿಂದ ನಾವು ಡೈರೆಕ್ಟ್ ಅಲ್ಲಿತ್ತಲ್ಲ ಆ ಪಾಯಿಂಟಿಂದ ರೈಟ್ ಸೈಡ್ ತೊಗೊಂಡಿವಿ ಅಂದ್ರೆ ಅಲ್ಲಿಂದ ಡೈರೆಕ್ಟ್ ನಮ್ಗೆ ಆ ಗರ್ಭಗುಡಿ ಏನೈತಲ್ಲ, ಆ ಗರ್ಭಗುಡಿ ಕೆಳಗಡೆ ಒಂದು ಕಟ್ಟಿ ಥರ ಐತ್ರಿ. ಅಲ್ಲಿ ಧ್ಯಾನ ಮಾಡ್ತಿದ್ರು, ತಪಸ್ ಮಾಡ್ತಿದ್ರು, ಏನು ಗೊತ್ತಿಲ್ಲ ರೀ. ಆದರೆ ಇಲ್ಲಿ ನೋಡತ್ತಿರಲ್ಲ, ಇದೇನು ಪೂರ್ತಿ ಬಾಕ್ಲ ಐತಲ್ಲ, ಇದೆಲ್ಲ ಕಲ್ಲಿಂದ ಬಾಕ್ಲ. ಒಳಗಡೆ ಆ ಟೈಮಿಗೆ ಬಂದಾಗೆಲ್ಲ ಕನಕಾಪುಡಿ ಆ ಥರದ್ದೆಲ್ಲ ಬಾವುಲಿಗಳೆಲ್ಲ ಇದ್ದವು ರೀ. ಹೇಳ್ದೆ ಇಲ್ಲಿ ಒಳಗೆ ಹೋಗಿ ಅದಾದ್ಮೇಲೆ ರೈಟಿಗೆ ಬಂದ್ವಿ ಅಂದ್ರೆ ಇಲ್ಲಿ ಕೆಳಗಡೆ ತಪಸ್ ಮಾಡೋಕೆ ಕೂರಕ್ಕೋಸ್ಕರ ಒಂದು ಜಾಗ ಐತೆ ಅಂತ ಹೇಳಿ. ಅದೇ ರೀತಿ ಬೆಳಕು ಹೋಗ್ಲಿಕ್ಕೋಸ್ಕರನೂ ಜಾಗ ಮಾಡಿರ್ಬೋದು ರೀ. ಇದನ್ನು ಬರ್ರಿ ನಿಮ್ಗೆ ತೋರಿಸ್ತೇನೆ. ಪೂರ್ತಿ ಒಳಗೈತ್ರಿ, ಹಾಗಾಗಿ ನಂಗೆ ತೋರ್ಸೋಕ್ಕಾಗವಲ್ತು. ಇದು ಕೂಡ ಉಸಿರಾಡೋಕ್ಕೆ ಗಾಳಿಗೋಸ್ಕರ ಆಗಿರ್ಬೋದು, ಮತ್ತು ಬೆಳಕಿಗೋಸ್ಕರ ಆಗಿರ್ಬೋದು ರೀ. ಇದು ಈ ಕಡೆ ಸಣ್ಣ ಪುಟ್ಟ ಒಂದೆರಡು ಕೋಣೆಗಳದಾವ. ಅದಾದಮೇಲೆ ಇಲ್ಲೇ ಒಂದು ಬಾಕ್ಲು ಐತಿ. ಬರ್ರಿ ಬಾಕ್ಲ ಯಾವ ದಾರಿಗೆ ಕರ್ಕೊಂಡು ಹೋಗುತ್ತೆ ನೋಡೋಣ. ಹೊರಗಡೆಯಿಂದ ನೋಡಿದ್ರೆ ಈ ರೀತಿಯ ವ್ಯೂ ಐತ್ರಿ ಇದ್ರದ್ದು. ನಾವು ಈ ಬಾಕ್ಲಿನಿಂದ ಹೊರಗಡೆ ಬಂದೀವಿ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತೀರಿ? ಅಸಲಿ ಅಲ್ಲ, ಜಾಸ್ತಿ ಏನಿಲ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲ್ಲಾಜೆ ಬೇಡ, ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಜೈ ಕರ್ನಾಟಕ ಮಾತೆ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರಕ್ಕೆ ಬಿಡಿ. ಹಂಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.